ಸೂರತ್ ನಗರದ ಐತಿಹಾಸಿಕ ಗೋಪಿಪುರ ಪ್ರದೇಶದಲ್ಲಿರುವ ಜೈನ ಧರ್ಮದ ಪವಿತ್ರ ತಾಣಗಳನ್ನು ರಕ್ಷಿಸುವ ಉದ್ದೇಶದಿಂದ ಆಯೋಜಿಸಿದ್ದಂತಹ ಊರ್ಜಾ ತೀರ್ಥ ಉದ್ಧಾರ ಉತ್ಸವ ಕಾರ್ಯಕ್ರಮದಲ್ಲಿ ಭಕ್ತರು ಅಭೂತಪೂರ್ವ ಉದಾರತೆ ಮೆರೆದಿದ್ದಾರೆ. ಶಿಥಿಲಾವಸ್ಥೆಯಲ್ಲಿರುವ ದೇವಾಲಯಗಳು, ಉಪಾಶ್ರಮಗಳು ಮತ್ತು ಜ್ಞಾನಶಾಲೆಗಳ ಪುನಶ್ಚೇತನಕ್ಕಾಗಿ ವೇದಿಕೆಯಿಂದ ಮಾಡಲಾದ ಮನವಿಗೆ ಸ್ಪಂದಿಸಿದ 100ಕ್ಕೂ ಅಧಿಕ ಮಹಿಳೆಯರು ತಮ್ಮ ಚಿನ್ನ ಹಾಗೂ ವಜ್ರದ ಉಂಗುರಗಳು, ಮಾಂಗಲ್ಯ ಸರ ಮತ್ತು ಬಳೆಗಳನ್ನು ಸ್ಥಳದಲ್ಲೇ ದಾನವಾಗಿ ನೀಡಿದರು. ಕೇವಲ 20 ನಿಮಿಷಗಳಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣಗಳು ಸಂಗ್ರಹವಾಗಿದ್ದು, ಪುರುಷರು ಸಹ ಈ ದಾನ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಒಂದು ಕಾಲದಲ್ಲಿ ಜೈನ ಧರ್ಮೀಯರಿಂದ ಸಮೃದ್ಧವಾಗಿದ್ದ ಗೋಪಿಪುರ ಪ್ರದೇಶದಿಂದ ಜನರು ಹೊಸ ಬಡಾವಣೆಗಳಿಗೆ ವಲಸೆ ಹೋದ ಕಾರಣ ಅಲ್ಲಿನ ಪವಿತ್ರ ಕಟ್ಟಡಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದವು. ಭೂಗಳ್ಳರ ಅತಿಕ್ರಮಣ ಮತ್ತು ಹಣಕಾಸಿನ ಕೊರತೆಯಿಂದಾಗಿ ಈ ಐತಿಹಾಸಿಕ ತಾಣಗಳ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗಿತ್ತು. ಗುಜರಾತ್ನ ಗೃಹ ಸಚಿವ ಹರ್ಷ ಸಂಘವಿ ಅವರ ಉಪಸ್ಥಿತಿಯಲ್ಲಿ ನಡೆದ ಈ ಅಭಿಯಾನವು ಪರಂಪರೆಯ ಸಂರಕ್ಷಣೆಗಾಗಿ ಭಕ್ತರು ತೋರಿದ ಅಚಲ ಭಕ್ತಿ ಮತ್ತು ತ್ಯಾಗಕ್ಕೆ ಸಾಕ್ಷಿಯಾಯಿತು. ಈ ದೇಣಿಗೆಯ ಮೊತ್ತವನ್ನು ಗೋಪಿಪುರದ ಜೈನ ಪರಂಪರೆಯ ಪುನರ್ ನಿರ್ಮಾಣಕ್ಕಾಗಿ ಬಳಸಲಾಗುವುದು ಎಂದು ಸಂಘಟಕರು ತಿಳಿಸಿದ್ದಾರೆ.